ಈ ಒಂದು ಪರಿಷತ್ತು ಫೈಟಿಗೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರ ಜೊತೆ ನಮ್ಮ ಪ್ರತಿನಿಧಿ ಅಸೋಸಿಯೇಟಿವ್ ಎಡಿಟರ್ ಗೋವಿಂದ್ ಅವರು ಮಾತನಾಡಿಸಿದ್ದಾರೆ. ನೋಡ್ಕೊಂಡು ಬನ್ನಿ. ಜೊತೆ ಪ್ರತಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ, ಮಾತನಾಡ್ಸೋಣ ಬನ್ನಿ. ಸರ್, ನಿರೀಕ್ಷೆಯಂತೆ ಆಗ್ತಿದೆ ಇವತ್ತು ಚುನಾವಣೆ, ಹೇಗೆ ಸರ್? ನಮ್ಮ ನಿರೀಕ್ಷೆ ಅಂತ ಏನಿದೆಯೋ ಅದು ಚುನಾವಣೆ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮಿಬ್ಬರು ಅಭ್ಯರ್ಥಿಗಳು ಗೆಲ್ತಾರೆ. ಎಕ್ಸ್ಟ್ರಾ ನಮ್ಮದು ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಏನಿತ್ತು ಅದನ್ನು JDS ಕೊಟ್ಟಿದ್ರಿ. ಮತ್ತು 60ಕ್ಕೂ ಹೆಚ್ಚು ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು ನಾವು JDSಗೆ ಟ್ರಾನ್ಸ್ಫರ್ ಮಾಡಿದ್ದೀರಿ. ಅವರು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ. ನಮ್ಮದೆಲ್ಲ ವೋಟ್ ಕಂಪ್ಲೀಟ್ ಆಗಿದೆ, 70% ವೋಟಿಂಗ್ ಆಗಿದೆ. ನಮ್ಮಲ್ಲಿ ಯಾವುದೋ ಕ್ರಾಸ್ ವೋಟಿಂಗ್ ಇಲ್ಲ. ಹೆಚ್ಚುವರಿ ಮತಗಳು JDSಗೆ ಟ್ರಾನ್ಸ್ಫರ್ ಮಾಡಿದರೆ ಹೇಗೆ ಸರ್? ಹೆಚ್ಚುವರಿ ಆಲ್ರೆಡಿ ಮಾಡಿದಿರಿ, JDSಗೆ ಟ್ರಾನ್ಸ್ಫರ್ ಮಾಡಿದಿರಿ. ಸೊ JDS ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಟ್ರಾನ್ಸ್ಫರ್ ಮಾಡಿದಿರಿ. ಎರಡನೇ ಪ್ರಶಸ್ತಿ ಮತಗಳು JDSಗೆ ಹಾಕ್ಸಿದ್ರೆ ಹೇಗೆ ಸರ್? 60ಕ್ಕೂ ಹೆಚ್ಚು ಮತಗಳು JDSಗೆ ಹಾಕಿದ್ದಾರೆ, ಎರಡನೇ ಪ್ರಶಸ್ತಿ. ಸರ್, ಮತ್ತೊಂದು ವಿಚಾರ, ಇಬ್ಬರು ಬಿಜೆಪಿ ಉಚ್ಚಾಟಿತ ಶಾಸಕರು ಆತ್ಮಸಾಕ್ಷಿ ಪರವಾಗಿ ನಾವು ಮತದಾನ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಒಳ್ಳೇದು, ಅದಕ್ಕೇನು ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಮಾಡ್ಬೋದು ಸರ್. ಯಾವುದೇ ರೀತಿಯ ವಿರೋಧ ಇಲ್ಲ ಅಂತ ಸರ್, ಯಾಕಂದ್ರೆ ಒಂದು ಕಾಲನ ಈಗಾಗಲೇ ಪಕ್ಷದಿಂದ ದೂರ ಇಟ್ಬಿಟ್ಟಿದ್ದಾರೆ ಸರ್, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮೇ ಬರೋರು. ನಮ್ದೇನು ವಿರೋಧ ಇಲ್ಲ, ಅದಕ್ಕೆ ನಮ್ದೇನು ವಿರೋಧ ಇದೆ, ಏನು ಸರ್. ಮತ್ತೊಂದು ವಿಚಾರ, NDA ಅಭ್ಯರ್ಥಿ ವಿಚಾರ ಸಂಬಂಧಪಟ್ಟಂತೆ ಅಡ್ಡ ಮತದಾನ ಆಗುತ್ತಾ ಇಲ್ವಾ ಅನ್ನೋದು ವಿಚಾರ ಸಂಬಂಧಪಟ್ಟ ಸಾಕಷ್ಟು ಗೊಂದಲ ಇದೆ ಸರ್. ನೀವೇನಾದ್ರೂ ಕಾಂಗ್ರೆಸ್ ನಾಯಕರ ಸಂಪರ್ಕ ಮಾಡಿದ್ರಾ ಅಥವಾ JDS ನಾಯಕರ ಕಾಂಗ್ರೆಸ್ ನಾಯಕರ ಸಂಪರ್ಕ ಮಾಡಿದ್ರಾ, ಹೇಗೆ ಸರ್? ಅದು ನಮ್ಗೇನು ಸಂಬಂಧ ಇಲ್ಲ. ನಮ್ಮ ಎರಡು ಅಭ್ಯರ್ಥಿಗಳು ಗೆಲ್ಲಬೇಕು, ಅದಕ್ಕೇನು ಬೇಕೋ ಸ್ಟ್ರಾಟಜಿ ಮಾಡಿದಿರಿ, ಈಗಾಗಲೇ ಗೆದ್ದಿದ್ದಾರೆ. ಅದರಿಂದ ನಮ್ಮ ಸಮಸ್ಯೆಗಳು ಏನೂ ಇಲ್ಲ. ಒಟ್ಟಾಗಿ ಎಲ್ಲರೂ ಬಂದಿದ್ದಾರೆ ನನ್ನ ಚೇಂಬರ್ಗೆ, ಮಾತಾಡಿದ್ದೀನಿ, ವೋಟ್ ಮಾಡಿದ್ದೀನಿ. ಅಂದರೆ ಕಾಂಗ್ರೆಸ್ ನಾಯಕರಿಂದ ಏನಾದರೂ ಅಡ್ಡ ಮತದಾನ ಆಗುವಂಥ ಭೀತಿ ಏನಾದರೂ ತಮಗಿದೆಯಾ ಸರ್ ಬಿಜೆಪಿ ಅವರಿಗೆ? ನಮ್ಗೆ ಯಾವುದು ಭೀತಿ ಇಲ್ಲ. ಯಾಕಂದ್ರೆ ಇನ್ನು ಕಾಂಗ್ರೆಸ್ ಇನ್ನೊಂದು ವರ್ಷ ಒಂದೂವರೆ ವರ್ಷ ಮುಳುಗೋಗೋ ಪಾರ್ಟಿ. ಆ ಪಾರ್ಟಿಗೆ ಯಾರು ಹೋಗ್ತಾರೆ? ರಪ್. ಸೊ ಇದಿಷ್ಟು ವಿಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ಮತ್ತು ಕ್ಯಾಮರಾಮನ್ ಸುರೇಶ್ ಜೊತೆ ಗೋವಿಂದ್, ರಾಜ್ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆ ನೋಡಿ, ಆರ್ ಅಶೋಕ್ ಅವ್ರನ್ನ ಮಾತಾಡಿಸ್ದಾಗ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಇನ್ನೇನು ಒಂದು 2-3 ವರ್ಷ ಬರ್ಬೋದು ಅಷ್ಟೇ, ಇಲ್ಲ ಅಂದರೆ ಆಮೇಲೆ ಅದು ಬರಲ್ಲ, ಅದು ಪಡೆಗೆ ಅದಿರಲಿ, ನಮಗೇನು ಭೀತಿ ಇಲ್ಲಪ್ಪ, ನಮಗೇನು ವೋಟಿಂಗ್ ಭೀತಿ ಎಲ್ಲ ಏನಿಲ್ಲ, ಆರಾಮಾಗಿ ನಡೀತಾ ಇದೆ. ನಾವೇನು ಪ್ಲ್ಯಾನನ್ನು ಮಾಡ್ಕೊಂಡಿದ್ವಿ, ನಾವೇನು ಗೈಡ್ಲೈನನ್ನು ಕೊಟ್ಟಿದ್ವಿ, ಅದನ್ನೆಲ್ಲ ನಮ್ಮ ಶಾಸಕರುಗಳು ಮಾಡ್ತಿದ್ದಾರೆ ಅಂತ.